ಕಮಲಾ ಹಾಸನ್ ಮತ್ತು ಇನ್ನಿತರ ಡಿ.ಕೆ.ಶಿ. ಸಿದ್ದರಾಮಯ್ಯ ಬಡಿದಾಟ ಅಥವಾ ಫ್ರೆಂಡ್ಲಿ ಫೈಟ್ ಇದನ್ನು ತೆಗೆದುಕೊಳ್ಳುವುದಕ್ಕೆ ಮೊದಲು ಕರಾವಳಿ ಕಥೆಯನ್ನು ಮುಗಿಸೋಣ. ಕರಾವಳಿಯಲ್ಲ, ಪ್ರತಿಕಾರದ ಕೊಲೆಗಳು ಹೆಚ್ಚಾಗುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ವಿಶೇಷ ಕಾರ್ಯಪಡೆಯನ್ನು ರಚಿಸಿದೆ. ದಕ್ಷಿಣ ಕನ್ನಡ, ಉಡುಪಿ, ಶಿವಮೊಗ್ಗದಲ್ಲಿ ಹೆಚ್ಚು ಕೋಮುಗಲಭೆ ನಡೀತಿದೆಯಂತೆ. ಹಾಗಾಗಿ ಸರ್ಕಾರ ಕ್ರಮಕ್ಕೆ ಮುಂದಾಗಿದೆ. ಈ ಕೋಮುದ್ವೇಷ, ಗಲಭೆ, ವಿವಾದಾತ್ಮಕ ಪೋಸ್ಟ್ಗಳ ಹಂಚಿಕೆ, ಕೊಲೆಗಳ ನಿಗ್ರಹಕ್ಕೆ ಈ ಕಾರ್ಯಪಡೆ ಕೆಲಸ ಮಾಡುತ್ತಂತೆ. ಒಂದು ವೇಳೆ ಈ ಕಾರ್ಯಪಡೆ ಸ್ಥಾಪಿತ ಕಾಂಗ್ರೆಸ್ ಸರ್ಕಾರದ ಸೈದ್ಧಾಂತಿಕ ನಿಲುವನ್ನು ಪ್ರತಿಫಲಿಸುವ ತನಿಖಾ ಸಂಸ್ಥೆ ಆದರೆ ಆಗ ಕಾದಿದೆ ಮತ್ತೊಂದು ಸುತ್ತಿನ ಮಾರಿ ಹಬ್ಬ. ನೆನಪಿಟ್ಕೊಳ್ಳಿ ಇದನ್ನ. ನಿಷ್ಪಕ್ಷಪಾತವಾಗಿ ಯಾವ ಮುಲಾಜು ಇಲ್ಲದೆ ಎರಡೂ ಕಡೆಗೆ ವಾಲದೆ ಕೆಲಸ ಮಾಡಿದರೆ ಈ ಕಾರ್ಯಪಡೆ ಬಚಾವ್. 3 ತಿಂಗಳ ಜೀವ ನಿಮಗಿರೋದು ಆ ಕಾರ್ಯಪಡೆಗೆ. ಅಷ್ಟರೊಳಗಡೆ ನಿಮ್ಮ ಮುಖಕ್ಕೆ ಮಸಿ ಬಳಿತಾರ, ಜನ ಉಗೆ ಅಂತಾರ ಅಂತ ಗೊತ್ತಾಗೋಗುತ್ತೆ. ನಿಮ್ಮ ನಡವಳಿಕೆ ಮೇಲೆ ನಿಂತಿದೆ. ಕ್ರಮಗಳು ಜರುಗಿಸ್ತೀರಿ. ಎಸ್, ಈ ಫೋರ್ಸ್ನಲ್ಲಿ DIG ಎಲ್ಲ ಇರ್ತಾರಂತೆ. ಯಾರು ಬೇಕಾದ್ರೂ ಇರ್ಬೋದು, DGನೇ ಇರಲಿ, ನಮಗೇನು. ಮಂಗಳೂರಿನಲ್ಲಿ ಶಾಂತಿ ಸಭೆ ಮಾಡೋಕ್ಕೆ ಸೂಚಿಸ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಈಗ ಎಲ್ಲ ಮುಳುಗಿ ಗುರಾಣ ಆಗೋದ್ಮೇಲೆ ಈಗ ಶಾಂತಿ ಸಭೆ ನಿಮ್ಮದು ವಂಡರ್ಫುಲ್. ಬರೀ ಗಲಾಟೆ, DK ದಿನ ವಿವಾದಾತ್ಮಕ ಹೇಳಿಕೆ ಅಂತೆ. ಅದೇನು ದೊಡ್ಡದಲ್ಲ. ದಿನೇಶ್ ಗುಂಡೂರಾವ್ದೊಂದು ವಾದ. ಇನ್ನೂ ಹೆಚ್ಚು ಜನರನ್ನು ಕೊಲ್ಲಲು ಸಂಚು ಮಾಡಿದ್ದರು ಬಿಜೆಪಿಯವರು. ಕಾನೂನು ಸೋದು ಮೋರ್ ದಿನೇಶ್ ಗುಂಡೂರಾವ್ ಸ್ಪೀಕ್ಸ್ ಮೋರ್ ಕಾಂಗ್ರೆಸ್ ವಿಲ್ ಲೂಸ್ ಇನ್ ಮಂಗಳೂರು. ಅಷ್ಟು ಮಾತ್ರ ನಾನು ಹೇಳ್ತೀನಿ. ಇದೇ ರೀತಿ ಇವರು ಮಾತಾಡ್ಕೊಂಡು ಹೋದರೆ, ಬಿಕಾಸ್ ಯು ಆರ್ ಎ ಒನ್ ಸೈಡೆಡ್ ಮಿನಿಸ್ಟರ್. ದಿ ಪ್ರಾಬ್ಲಮ್ ಈಸ್ ದಿನೇಶ್ ಗುಂಡೂರಾವ್ ಆಸ್ ಎ ಪಾಲಿಟಿಷಿಯನ್ ಬೇರೆ, ದಿನೇಶ್ ಗುಂಡೂರಾವ್ ಆಸ್ ಎ ಮಿನಿಸ್ಟರ್ ಬೇರೆ. ನೆನಪಿಟ್ಕೋಬೇಕಿದ್ದನವರು ಎರಡು ಬೇರೆ ಬೇರೆ. ನಿಮ್ಮ ರಾಜಕಾರಣದ ದಿನೇಶ್ ಗುಂಡೂರಾವ್ ಮಖವನ್ನು ತಂದು ಇಲ್ಲಿ ಮಖವಾಡ ಹಾಕಿಕೊಂಡು ಮಂತ್ರಿಯಾಗಿ ಮಾತಾಡಕೂಡ್ದು. ಯು ಹ್ಯಾವ್ ನೋ ಕಂಟ್ರೋಲ್ ಓವರ್ ಯುವರ್ ಡಿಸ್ಟ್ರಿಕ್ಟ್. ಮಾತಾಡೋಕ್ಕೆ ಕಂಟ್ರೋಲ್ ಬೇಡವಾ? ಒಬ್ಬ ಮಂತ್ರಿಯಾಗಿ ಒಂದು ಸೈಡಲ್ಲಿ ಮಾತಾಡ್ಕೋತಾ ಹೋದ್ರೆ ಇನ್ನೊಂದು ಸೈಡ್ ಕೇಳ್ಕೊಂಡು ಕತೆ ಕಾಯ್ಕೊಂಡು ಕೂತಿರ್ತಾರೆ ಅಂದ್ಕೊಂಡಿದ್ದೀರಾ? ಅಲ್ಲೇ ಆಗಿರೋದು ಅದೇ. ಅದು ರಾಷ್ಟ್ರ ವಿರೋಧಿ, ನಿಮ್ಮಿಂದಾನೇ ಆಗಿರೋದು ಅದು. ಈಗೇನು ಮಾತಾಡ್ತೀರಿ ಎಲ್ಲರೂ? ನೀವು ಒಂದು ಸೈಡ್ ಮಾತಾಡ್ಕೊಂಡಿದ್ರೆ ಆಗಲ್ಲ. ಅದು ರಾಷ್ಟ್ರ ವಿರೋಧಿ ಶಕ್ತಿಗಳಾಗಿದೆಯಂತೆ. ಮುಸ್ಲಿಮರನ್ನ ಮಾತ್ರ ಇದೆಲ್ಲ ಬುರುಡ ಬಿಟ್ಕೊಂಬಂದು ನೋಡಿನೇ ಆಗಿರೋದು. ನಿಮ್ಮ ಬುರುಡ ಬಿಟ್ಕೊಂಡು ಯಾವನು ಕೇಳಿರೋನು? ಅವನು ನಿಮ್ಮ ಬುರುಡನ ಸಿದ್ದರಾಮಯ್ಯ ಸರ್. ನಾವಲ್ಲ, ದಿನೇಶ್ ಗುಂಡೂರಾವ್ ಅತಿಥಿ ಮಂತ್ರಿ ಅಂತ ಹೇಳಿದ್ದು. ಅಲ್ಲಿ ಜನ ನಾವ ನೀವು ಫೇಲ್ಯೂರ್ ಅಂತ ಹೇಳಿರೋದು ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್. ನಾನು ಹೇಳ್ತಿರೋದು ನಾವ ಕಾಂಗ್ರೆಸ್ ಪಕ್ಷ ನಮ್ಮನ್ನು ಪ್ರೊಟೆಕ್ಷನ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿರೋದು. ಯಾಕೆ? ಬನ್ನಿ ಅದಕ್ಕೆ ಬರೋಣ. ಸರಿ, ಸಿದ್ದರಾಮಯ್ಯ ಸರ್ಕಾರ ಕೋಮು ಸೌಹಾರ್ದ ಹಾಳು ಮಾಡಲು ಹೋಗ್ತಾ ಇದೆ ಅಂತ ವಿಜಯಂತ್ರ ಆಯ್ತಲ್ಲ. ಅಲ್ಲಿಗೆ ದಿನೇಶ್ ಗುಂಡೂರಾವ್ ಗಲಾಟೆಗೆ ತುಪ್ಪ ಸುರಿ ಅವರು ಚಲವಾದಿ ನಾರಾಯಣ ಸ್ವಾಮಿ ಆಯ್ತು. ಯಾರೇ ಎಷ್ಟೇ ಪ್ರಭಾವಿಗಳಿದ್ರು ಕೂಡ ಕಾನೂನು ರೀತಿಯ ಕ್ರಮ ತಗೋತೀವಿ. ಸೌಹಾರ್ದತೆ ಬರಬೇಕು. ಅಲ್ಲಿ ಹಿಂದೂಗಳು ಮುಸಲ್ಮಾನರು ಯಾವುದೇ ಕಾರಣಕ್ಕೆ ದ್ವೇಷ ಇರಬಾರದು. ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನ ಮಾಡ್ತೇವೆ ಅಂತ ಹೇಳಿ ಬಂದಿದ್ದೇನೆ. ಯಾವ ರೀತಿ ಮಾಡಬೇಕು, ಯಾರು ಅದನ್ನ ಹೆಡ್ ಮಾಡಬೇಕು, ಅವ್ರಿಗೆ ಏನು ಪವರ್ ಕೊಡಬೇಕು, ಇದೆಲ್ಲವನ್ನು ಕೂಡ ಪರಿಶೀಲನೆ ಮಾಡಿ ಸ್ಟಡಿ ಮಾಡಿ ಅದಕ್ಕೆ ಏನೆಲ್ಲ ಕ್ರಮ ತಗೋಬೇಕು ಅದನ್ನ DG ಅವರು ತಗೊಳ್ತಾರೆ. ದಕ್ಷಿಣ ಕನ್ನಡ ಜಿಲ್ಲೆ ಇರ್ಬೋದು, ಉಡುಪಿ ಇರ್ಬೋದು, ಶಿವಮೊಗ್ಗ ಇರ್ಬೋದು, ಈ ರೀತಿ ಕಮ್ಯುನಲ್ ಆಕ್ಟಿವಿಟೀಸ್ಗಳು ಎಲ್ಲೆಲ್ಲಾಗುತ್ತೆ ಇವುಗಳನ್ನ ಭಾಳ ಸೂಕ್ಷ್ಮ ಪ್ರದೇಶಗಳಾಗಿ ನಾವು ಪರಿಗಣಿಸ್ತೇವೆ. ಯಾರನ್ನು ಮುಲಾಜಿಲ್ಲದೆ ಇದನ್ನ ಹತ್ತಿಕ್ಕದೆ ಬಿಡೋದಿಲ್ಲ. ಈಗ ಮಂಗಳೂರು, ನಿಮ್ಮ ಪಕ್ಕದಲ್ಲಿ ಮಂಗಳೂರದೇ ಏನೆಲ್ಲ ಕೋಮುಗಿದೆ. ಅಲ್ಲಿರೋರೆಲ್ಲ ಹುಡುಗರುಗಳೆಲ್ಲ ಬಿಟ್ಬಿಟ್ಟು ಹೊಂಟೋಯ್ತವ್ರೆ. ಬಾಂಬೆ ಹೋಯ್ತವ್ರೆ, ದುಬೈ ಹೋಯ್ತವ್ರೆ, ಬೆಂಗಳೂರು ಬರ್ತವ್ರೆ, ಎಲ್ಲ ಬರ್ತವ್ರೆ. ಏನ್ ಬೆಳಗ್ಗೆ ಇದ್ರೆ ಯಾವ ಲೀಡರ್ಗಳ ಮಕ್ಕಳು ಅಲ್ಲಿಲ್ಲ ಜಗಳಕ್ಕೆ. ಬಿಜೆಪಿಯವರೆಲ್ಲ ಕಟ್ ಮಾಡೋರು, ನಾವಿಬ್ರು ಒಲಿಯವರು ಅಂತ. ಅವ್ರ ಹೊಟ್ಟೆಗೆ ಬದುಕಿಗೆ ಕಾಂಗ್ರೆಸ್ ಬೇಕು, ಓಟು ಬೇರೆ. ಉಗ್ರವಾದಂತಹ ವಾತಾವರಣ ನಿರ್ಮಾಣ ಮಾಡ್ತಕ್ಕಂಥದ್ದಕ್ಕೆ ಸನ್ನಿವೇಶ ಅಲ್ಲಿ ಆಗ್ತಾ ಇರುವಂತದ್ದು ಇದು ಬಹಳ ಒಂದು ಆತಂಕ ಸೃಷ್ಟಿ ಮಾಡ್ತಕ್ಕಂಥದ್ದು. ಒಬ್ರು ತೀರೋದ್ರು, ನೀವು ಹೆಚ್ಚು ಜನರನ್ನ ಕೊಲ್ಲಬೇಕು ಅಂತ ಒಂದು ಆಲೋಚನೆ ಕೂಡ ಮಾಡಿ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನ ಓಲೈಕೆ ಮಾಡೋದ್ರಲ್ಲಿ ಅವರಿಗೆ ಖುಷಿ ಕೊಡ್ತಿದೆಯೇ ಹೊರತು ರಾಜ್ಯದಲ್ಲಿ ಇವತ್ತು ಕಾನೂನು ಸುವ್ಯವಸ್ಥೆ ಸುಗಮವಾಗಿ ಇರಬೇಕು ಕಿಂಚಿತ್ತು ಕೂಡ ಕಾಳಜಿ ರಾಜ್ಯ ಸರ್ಕಾರಕ್ಕಿಲ್ಲ, ಮಾನ್ಯ ಮುಖ್ಯಮಂತ್ರಿಗಳಿಗಿಲ್ಲ. ಕೋಮು ಸೌಹಾರ್ದತೆ ಹಾಳಾಗೋದಕ್ಕೆ ಏನ್ಬೇಕು ಅದಕ್ಕೆ ಪೂರಕವಾಗಿ ಎಲ್ಲ ಒಂದು ಘಟನೆಗಳು ನಡೀತಾ ಇದೆ.
ಬಹುಶಃ ಅವ್ರನ್ನ ಅಲ್ಲಿಂದ ಬದಲಾಯಿಸ್ಬಿಟ್ರೆ ಇಲ್ಲೆಲ್ಲ ಬೆಂಗಳೂರು ಕಡೆ ಹಾಕೊಂಡ್ಬಿಟ್ರೆ ಅಲ್ಲೇನು ಸಮಸ್ಯೆನೇ ಇರಲ್ಲ. ಸಮಸ್ಯೆಯ ಉತ್ಪಾದಕರು ಯಾರಾದರೂ ಇದ್ರೆ ಅದು ದಿನೇಶ್ ಗುಂಡೂರಾವ್. ಇಂಥ ಬೆಂಕಿಗೆ ತುಪ್ಪ ಸುರಿಯೋ ಕೆಲಸ ಮಾಡೋದಿದ್ರೆ ಇಂಥವರು ಮಂತ್ರಿ ಆಗಲಿಕ್ಕೆ ಯೋಗ್ಯರಿದ್ದಾರೆ ಅಂತ ನನ್ನ ಮಂತ್ರಿ ಆಗಲಿಕ್ಕೆ ಯೋಗ್ಯರಿಲ್ಲ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಆಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅವ್ರು ಇರಬೇಕಾ ಬೇಡವಾ ಅನ್ನೋದನ್ನು ಯೋಚನೆ ಮಾಡಿ. ಬಿಕಾಸ್ ಐ ಥಿಂಕ್ ಐದರ್ ದಿನೇಶ್ ಶುಡ್ ಚೇಂಜ್ ಹೌದು ಆರ್ ಪ್ರಾಬಬಲಿ ಯು ಆರ್ ಎ ಪ್ರಾಬ್ಲಮ್ ಟು ದಕ್ಷಿಣ ಕನ್ನಡ ಅನ್ನಿಸ್ತಾ ಇದೆ ನನಗೆ. ಅವರ ಹೇಳಿಕೆಯಲ್ಲೇ ಮಿತಿ. ಮಂತ್ರಿ ಆಗಲ್ಲ. ಹೌದು, ಆ ಇನ್ಚಾರ್ಜ್ ಆಗಿ. ಹಾಂ, ಓಕೆ. ಈಗೇನು ಈಗ ನೆಕ್ಸ್ಟು ಸರ್, ಮಾತು ಎತ್ತಿದ್ರೆ ಶಾಂತಿ, ಮುಂದಾಗದೇ ಇರೋ ಹಾಗೆ ಸಿಎಂ ಹೇಳಿದ್ರಲ್ಲ ಅಲ್ಲೆಲ್ಲ ನೋಡ್ಕೊಳ್ತೀವಿ. ಸೌಹಾರ್ದತೆ ಬರಬೇಕು. ಎಲ್ಲಿಂದ? ಚಂದ್ರಲೋಕದಿಂದ ಇಳಿದು ಬರಬೇಕು. ಇಲ್ಲಿ ಕೂತ್ಕೊಂಡು ಸುಮ್ಮನೆ ಮಾತಾಡ್ತಿರಲ್ರಿ ರೇ. ನಿಮ್ಗೆ ಏನಾದ್ರು ಕನ್ಸರ್ನ್ ಅಂತಿದೆಯಾ ಅಲ್ಲಿ ಬಗ್ಗೆ? ಎಂಥದ್ದು ಇಲ್ಲ. ನೀವೇನು ಕಾಂಗ್ರೆಸ್ಸಿನ ನಡವಳಿಕೆ ಅಥವಾ ಸರ್ಕಾರದ್ದು ಅನ್ನೋದನ್ನ ಅಲ್ಲಿರೋ ಜನ ಬಾಯಿ ಬಂದಂಗೆ ಕ್ಯಾಕರ್ಸ್ ಉಗಿತಾ ಇದ್ದಾರೆ ನಿಮ್ಮ ಮುಖಕ್ಕೆಲ್ಲ. ಬೇರೆಯವರೆಲ್ಲ ಅವ್ರುಗಳಿಗೆ ಸಾಕಾಗೋಗಿದೆ. ನೌ ಐ ವಿಲ್ ಟೆಲ್. ಕಾಂಗ್ರೆಸ್ ಲಾರ್ಜ್ಲಿ ದಕ್ಷಿಣ ಕನ್ನಡ ಮತ್ತು ಶಿವಮೊಗ್ಗ ಮತ್ತು ಉಡುಪಿನಲ್ಲಿ ಹಿಂದೂ ವಿರೋಧಿ ಎಂಬ ಹಣೆಪಟ್ಟಿಯನ್ನು ಅಂಟಿಸ್ಕೊಂಡು ಆಗೋಗಿದೆ. ಲಾರ್ಜ್ಲಿ ಎಸ್, ಎಲ್ಲ ಅಲ್ಪ ಸ್ವಲ್ಪ ಈಚೆ ಆಚೆ ಇರಬಹುದು, ನನಗೆ ಗೊತ್ತಿಲ್ಲ. ಬಟ್ ಲಾರ್ಜ್ಲಿ ಅನ್ನಿಸ್ಕೊಂಡು ಆಗೋಗಿದೆ ಅದು. ಆ ತೀರ್ಮಾನಕ್ಕೆ ಬಂದಾಗಿದೆ. ಓಕೆ, ಇದನ್ನು ಅನ್ನಿಸ್ಕೊಳ್ಳೋಕ್ಕೆ ಕಾರಣ ಅದು ತನ್ನ ಓಲೈಕೆಯ ರಾಜಕಾರಣವನ್ನು ಸೈದ್ಧಾಂತಿಕವಾಗಿ ಮಾಡಕ್ಕೆ ಹೋಗಿ ಮುಸ್ಲಿಮರ ಪರ ನಿಂತಿದ್ದು ಅಂತ ಭಾವನೆ ಪರಿಸ್ಥಿತಿ. ಇದೆ. ಅದರಿಂದಾಗಿ ಇದು ಬಂದಿರೋದು. ಈಗೇನಾಗ್ತಿದೆ ಹೇಳ್ತೀನಿ ತಗೊಳ್ಳಿ. ನಾನು ಇದನ್ನು ಹಿಂದೆನೂ ಹೇಳಿದ್ದೀನಿ, ಇನ್ನೊಂದು ಸರಿ ಹೇಳ್ತೀನಿ. ನಾನು ಬದುಕಿದ್ರೆ ನನ್ನ ಕಣ್ಣ ಮುಂದೆ ನಡೆಯೋದನ್ನು ನೋಡ್ತೀನಿ. ಮುಸ್ಲಿಮರು ಕಾಂಗ್ರೆಸ್ಸನ್ನು ಕೈ ಬಿಡ್ತಾರೆ. ಒಂದು ಹಂತದಲ್ಲಿ ಬಿಡಲೇಬೇಕಾಗತ್ತೆ ಮುಸ್ಲಿಮರಿಗೆ. ಅವ್ರು ಬೇರೆ ದಾರಿ ಇಲ್ಲ. ದೇ ಹ್ಯಾವ್ ಟು ಮೂವ್ ಅವೇ ಫ್ರಮ್ ಕಾಂಗ್ರೆಸ್. ಬೇರೆ ಆಪ್ಷನ್ ಇರಲ್ಲ ಅವ್ರಿಗೆ. ಶಾಶ್ವತ ಅನ್ನೋದೇನು ಜೀವನ ಪರ್ಯಂತ ಸೂರ್ಯಚಂದ್ರ ಇರುವವರೆಗೂ ಮುಸ್ಲಿಂ ಸಮುದಾಯ ಕಾಂಗ್ರೆಸ್ ಜೊತೆ ನಿಲ್ಲತ್ತೇನೋ ಭ್ರಮೆಯಲ್ಲಿ ದಿನೇಶ್ ಗುಂಡೂರಾವ್ ಸಿದ್ದರಾಮಯ್ಯ ಇದ್ರೆ ಇರಲ್ಲ. ಒಂದು ವೇಳೆ ಇದ್ರೆ ನಿಮ್ಮ ಕಾಲಕ್ಕೆ ಇರ್ಬೋದು, ನಿಮ್ಮ ಮಕ್ಕಳ ಕಾಲಕ್ಕಿಲ್ಲ. ಯಾಕಂದ್ರೆ ನಿಮ್ಮೆಲ್ಲರ ಮಕ್ಕಳು ರಾಜಕಾರಣಕ್ಕೆ ಬರೋದ್ರಿಂದ ಅದನ್ನ ಹೇಳ್ಬೇಕಾಗ. ಹಾಂ, ಸಾಧ್ಯನೇ ಇಲ್ಲ ಅದಾಗಕ್ಕೆ. ದ ಡೇ ಮುಸ್ಲಿಂ ಪವರ್ ಅಂದರೆ ವೋಟಿಂಗ್ ರೈಸ್ ಪವರ್, ಅವರನ್ನು ಗೆಲ್ಲಿಸಲಿಕ್ಕೆ ಸಾಧ್ಯವಾದ ಕೂಡಲೇ ಅದಕ್ಕೆ ಪ್ಯಾರಲಲ್ ಆಗಿ ಶಕ್ತಿಗಳು ಹುಟ್ಕೊಳ್ಳತ್ವೆ. ಆ ದಿನ ಕಾಂಗ್ರೆಸ್ಸಿನ ಆಪ್ಷನ್ ಆಗಲೇಬೇಕು. ಈಗೇನಾಗತ್ತೆ ಹೇಳ್ತೀನಿ. ತಕ್ಷಣಕ್ಕೆ ಮುಸ್ಲಿಮರಿಗೆ ಅಲ್ಲಿ ಆಲ್ಟರ್ನೇಟ್ ಇಲ್ಲದೆ ಇರಬಹುದು. ಕಾಂಗ್ರೆಸ್ ಮೇಲೆ ಕೂಗಾಡ್ತಿದ್ದಾರೆ, ಎಗರಾಡ್ತಿದ್ದಾರೆ, ವೇಸ್ಟ್ ಬಾಡಿಗಳಿವರು, ನಾಲಾಯಕ್ ಸರ್ಕಾರ, ಸಿದ್ದರಾಮಯ್ಯ ನಮ್ಮ ಓಟ್ ತೊಗೊಂಡಲ್ಲಿ CM ಆಗಿದ್ದಾರೆ, ಪರಮೇಶ್ವರ್ ಸರಿ ಇಲ್ಲ, ದಿನೇಶ್ ಗುಂಡೂರಾವ್ ಸರಿ ಇಲ್ಲ, ಡ್ಯಾಶ್ 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 ಅಂತ ಆಕ್ರೋಶದಲ್ಲಿ ಓಡಾಡಿ 200 ಜನ 300 ಜನ ರಾಜೀನಾಮೆ ಕೊಡೋದು, ಡ್ಯಾಶು ಡ್ಯಾಶು ಎಲ್ಲ ಮಾಡ್ತಿದ್ದಾರೆ, ಕೊಡ್ತಿದ್ದಾರೆ. ಬಟ್ ಇದು ಆಕ್ರೋಶದ ಪ್ರಕಟವಾಗುತ್ತಿರುವ ಒಂದು ಭಾಗ ಅಷ್ಟೇ. ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ ಅಂತ ನನಗೆ ಅನಿಸಿಲ್ಲ ಅದು, ಆ ಆಕ್ರೋಶ ಕಾಂಗ್ರೆಸ್ ಮೇಲೆ. ಯಾಕೆಂದ್ರೆ ಸದ್ಯಕ್ಕೆ ಅವರಿಗೆ ಕಾಂಗ್ರೆಸ್ ಬಿಟ್ಟಲ್ಲಿ ಬೇರೆ ದಾರಿ ಇಲ್ಲ, ಆಯ್ಕೆ ಕಾಣಿಸ್ತಿಲ್ಲ. ಆದರೆ ಒಂದು ಅಪಾಯ ಇದೆ ಕಾಂಗ್ರೆಸ್ಗೆ. ಬಾಬ್ರಿ ಮಸೀದಿ ಬಿದ್ದಾಗ ದೇಶದ ಮುಸ್ಲಿಮರು ಅಂದಿನ ಕಾಂಗ್ರೆಸ್ಗೆ ಕೈ ಕೊಟ್ಟು ಸ್ಥಳೀಯ ಪಕ್ಷಗಳ ಜೊತೆ ಓಟ್ ಹಾಕ್ಬಿಟ್ರು. ಇದರ ಪರಿಣಾಮ ಸ್ಥಳೀಯ ಪಕ್ಷಗಳು ಕೆಲವು ಕಡೆ ಗೆಲ್ಲಕ್ಕಾಗಲಿಲ್ಲ, ಇನ್ನೊಂದು ಆಗಲಿಲ್ಲ, ಏನೇನೋ ಆಗೋಯ್ತು ಗೋಜಲುಗಳು. ನಂತರ BJP ಬೆಳೆದು ಬಂತು, ಡ್ಯಾಶು ಡ್ಯಾಶು ಎಲ್ಲ ಆಗೋಯ್ತು ಬಿಡಿ. ಹಾಗೆ ಒಮ್ಮೆ ಪಾಠ ಕಲಿಸ್ಬೇಕು ನಾವು ಅಂದ್ಬಿಟ್ಟು ಈ ಭಾಗದಲ್ಲಿರುವ ಮುಸ್ಲಿಮರು ಪ್ರತ್ಯೇಕವಾದ ಒಂದು ಪಕ್ಷ ಅಥವಾ ತಂಡಕ್ಕೆ ಒಂದು ಚುನಾವಣೆಯಲ್ಲಿ ಮತವನ್ನು ಹಾಕಿದ್ರೆ ಕಾಂಗ್ರೆಸ್ಗೆ ಬಿಸಿ ಮುಟ್ಟಬಹುದು. ಅಲ್ಲಿವರೆಗೂ ಆಗಲ್ಲ, ಅದು ಮುಟ್ಟಬಹುದು. ಆ ಪರಿಸ್ಥಿತಿ ಬರಬಹುದು ಅನ್ಸತ್ತೆ. ಇವತ್ತಿನ ಆ ಯುವಕರದ್ದು ನೋಡಿದ್ರೆ ಅವ್ರ ರಿಯಾಕ್ಷನ್ಸ್ಗಳನ್ನ ಗಮನಿಸ್ತಾ ಇದ್ದಾರೆ. ಕಾರ್ಯಪಡೆ ಅಲ್ಲ, ವಿಶೇಷ ಕಾರ್ಯಪಡೆ ಅಲ್ಲ, ದಿನೇಶ್ ಗುಂಡೂರಾವ್ ಅಲ್ಲ, ಪರಮೇಶ್ವರ್ ಅಲ್ಲ, ಯಾರು ಬಂದರೂ ನಿಮ್ದಲ್ಲಿ ರಿಪೇರಿ ಆಗಲ್ಲ. ನಾ ಬರೆದಿಟ್ಕೊಡಿ, ರಿಪೇರಿ ಆಗಲ್ಲ ಅಲ್ಲಿ. ಬಿಕಾಸ್ ಯು ಹ್ಯಾವ್ ಕ್ರಾಸ್ಡ್ ದಟ್ ಸಿಚುಯೇಷನ್ ಅಲ್ಲಿ. ಈಗ ಅಲ್ಲಿ ರಿಪೇರಿ ಆಗಬೇಕಾದ್ರೆ ದಾರಿ ಇರೋದು ಇಷ್ಟೇ. ಮುಸ್ಲಿಂ ಲೀಡರ್ಗಳು, ಹಿಂದೂ ಲೀಡರ್ಗಳು ಕೂತ್ಕೋಬೇಕು. ನಾವಿಬ್ಬರು ಸೈದ್ಧಾಂತಿಕವಾಗಿ ಬಡದಾಡೋಣ. ಹೀಗೆ CAA ಬಡದಾಡೋಣ. ನಾನು ಮೆರವಣಿಗೆ ಮಾಡ್ತೀನಿ, ನೀನು ಮೆರವಣಿಗೆ ಮಾಡು. ನಾನು ಬಹಿರಂಗ ಸಭೆ ಮಾಡ್ತೀನಿ, ನೀನು ಬಹಿರಂಗ ಸಭೆ ಮಾಡು. ನಾನು ನೀನು ಕಚಡ ಅಂತ ಬೈತೀನಿ, ನೀನು ನನ್ನ ಕಚಡ ಅಂತ ಬೈ. ಮಾಡೋಣ ಸೈದ್ಧಾಂತಿಕವಾಗಿ ಹೋರಾಟ. ವಕ್ಫ್ ವಿಷಯ, NRC, ವಕ್ಫ್ ಮಾಡೋಣ ಫೈಟಿಂಗ್. ನೀನು ಶೋಭಾಯಾತ್ರೆ ತಗೊಂಡೋಗು, ನಾನು ಇನ್ನೊಂದು ಉರ್ಸ್ ಯಾತ್ರೆ ತಗೊಂಡೋಗ್ತೀನಿ. ಪೊಲೀಸ್ನವ್ರು ಇದನ್ನು ಹೇಳಬೇಕು.
ಇಬ್ಬರೂ ಮಾಡಿ, ಇಬ್ಬರಿಗೂ ಜಾಗ ಕೊಡ್ತೀವಿ. ಬಟ್ ಇಬ್ಬರು ಹಿಂಸೆ ಪ್ರೇರಿತ ರಾಜಕಾರಣದ ಭಾಗವಾಗಿ ಈ ಮರ್ಡರ್ಗಳು, ಕಂಡು ಅಂಗಡಿಗಳಿಗೆ ಕಲ್ಲು ಹೊಡೆಯೋದು, ಅವ್ನು ಸತ್ತಾಗ ಇವ್ರು ಕಲ್ಲು ಹೊಡೆಯೋದು, ಇವನು ಸತ್ತಾಗ ಅವ್ರು ಕಲ್ಲು ಹೊಡೆಯೋದು, ಬೆಂಕಿ ಹಾಕೋದು ಮಾಡ್ಕೊಂಡು ಹೋದರೆ ಇವತ್ತು ಕಂಡವರ ಮಕ್ಕಳು ಬಾವಿ ಪಾಲಾಗ್ತಿದ್ದಾರೆ. ನಾಳೆ ನಿಮ್ಮ ಮಕ್ಕಳು ನಿಮ್ಮ ಕುಟುಂಬದ ಬುಡಕ್ಕೆ ಬರುತ್ತೆ ಅನ್ನೋದನ್ನು ಇಬ್ಬರು ಅರ್ಥಕೋಬೇಕು. ನಿಜ. ಅರ್ಥಕೊಳ್ಳಿ. ಇದಾದರೆ ಅಲ್ಲಿ ಬಚಾವಾಗುತ್ತೆ. ಯಾಕೆಂದರೆ ಸಾಧ್ಯ ಇಲ್ಲರಿ. ನೀವು SP ಮಾಡಿದ್ರು ಅಷ್ಟೇ, ಡಬಲ್ SP ಮಾಡಿದ್ರು ಅಷ್ಟೇ, ಟ್ರಿಪಲ್ SP ಮಾಡಿದ್ರು ಅಷ್ಟೇ. ಅಲ್ಲಿ ಯಾವುದೋ ಊರು ಮಂಗಳೂರಿನಲ್ಲೆಲ್ಲ ನ್ಯಾರೋ ರೋಡ್ಗಳು, ಊರುಗಳು ಒಳಗಡೆ ಎಲ್ಲ ಇರುತ್ತವೆ. ಯಾವುದೋ ಮೂಲೆ ಕಡೆಯಲ್ಲಿ ಯಾವನೋ ಒಬ್ಬ ಆಟೋ ರಿಕ್ಷಾನಲ್ಲಿ ಬರ್ತಿರೋನ ಯಾವನೋ 4 ಜನ ಬಂದು ನಿಲ್ಲಿಸ್ಬಿಟ್ಟು ಬ್ಯಾಡ್ ಅಂತ ಹೊಡೆದ್ಬಿಟ್ಟು ಹೋದ್ರೆ ಯಾವನ್ರಿ ಪೊಲೀಸಿಂಗ್ ಮಾಡೋಕ್ಕಾಗತ್ತೆ? ವಿಚ್ ಫೂಲ್ ಕ್ಯಾನ್ ಟೆಲ್ ಮಿ ದಟ್ ಐ ಕ್ಯಾನ್ ಡೂ ಎ ಪೊಲೀಸಿಂಗ್ ದೇರ್? ಕಾಮನ್ ಸೆನ್ಸ್ ಬೇಡವಾ ನಿಮ್ಗಳಿಗೆ, ರಾಜಕಾರಣಿಗಳಿಗೆ? ಓಟ್ಗೋಸ್ಕರ ಆಟ ಆಡಿದ್ದೀರಿ, ಈಗ ಅನುಭವಿಸ್ತಾ ಇದ್ದೀರಿ. ಬಿಕಾಸ್ ನಿಮ್ಮನ್ನು ಮೀರಿದ ನಿರ್ಧಾರಗಳಿಗೆ ಈ ಗುಂಪುಗಳು ಬಂದು ಆಗೋಗಿದೆ. ದೇ ಆರ್ ನಾಟ್ ಲಿಸನಿಂಗ್ ಟು ಯು. ನಿಮ್ಮನ್ನು ಕೇಳ್ಕೊಂಡು ಅವ್ರು ತೀರ್ಮಾನ ತಗೋತಾ ಇಲ್ಲ. ಎಸ್. ಇನ್ನು ಬಂಟ್ವಾಳದಲ್ಲಿ ಅಬ್ದುಲ್ ರೆಹಮಾನ್ ಕೊಲೆಗೆ ಹಳೆ ದ್ವೇಷ ಕಾರಣ ಇರಬಹುದು ಅಂತ ಪೊಲೀಸರು ಶಂಕಿಸ್ತಾ ಇದ್ದಾರೆ. ಗಾಯಾಳು ಕಲಂದರ್ ಶಾಫಿ ನೀಡಿದ ಮಾಹಿತಿ ಆಧರಿಸಿ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ರೆಹಮಾನ್ ಮೇಲೆ 6 ಜನರ ತಂಡ ಮಾರಕಾಸ್ತ್ರಗಳಿಂದ ದಾಳಿ ನಡೆಸಿತು. ಕೊಳತಮಂಜುಳುವಿನಲ್ಲಿ ಬಾರ್ನಲ್ಲಿ ಮದ್ಯ ಸೇವಿಸಿ 2 ಬೈಕ್ನಲ್ಲಿ ಬಂದಿದ್ದ ಕಿಡಿಗೇಡಿಗಳು ತಲ್ವಾರ್ನಿಂದ ದಾಳಿ ನಡೆಸಿ ಎಸ್ಕೇಪ್ ಆಗಿದ್ರು. ಅಬ್ದುಲ್ ಪರಿಚಿತ ದೀಪಕ್ ಸೇರಿ ಕೃತ್ಯದಲ್ಲಿ ಭಾಗಿಯಾಗಿದ್ದ 4 ಅರೆಸ್ಟ್ ಮಾಡಲಾಗಿದ್ದು ಉಳಿದವರಿಗಾಗಿ ಶೋಧ ಮುಂದುವರೆದಿದೆ. ಇನ್ನು ಅಬ್ದುಲ್ ರೆಹಮಾನ್ ಶವಯಾತ್ರೆ ವೇಳೆ ಯುವಕರು ದಾಂಧಲೆ ನಡೆಸಿದ್ರು. ಅದರ ಸಿಸಿಟಿವಿ ದೃಶ್ಯ ಈಗ ದಾಂಧಲೆ ಮಾಡಿದ್ದೀರಿ, ಈ ಸಿಸಿಟಿವಿ ಆಚೆ ಬಂತು, ನಮ್ಮಲ್ಲಿ ಬಂತು, ಇನ್ನೊಬ್ರು ಬಂತು, ಮತ್ತೊಬ್ರು ಬಂತು. ಈಗ ಅವ್ರನ್ನ ಅರೆಸ್ಟ್ ಮಾಡ್ತೀರಿ. ನೆಕ್ಸ್ಟ್ ಇನ್ನೊಂದು ಗಲಾಟೆ ನಡೆಯುತ್ತೆ, ಇನ್ನೊಬ್ರು ಗುಂಪು ಹೋಗೋ ಇನ್ನೊಂದು ಸಿಸಿ ಹೊಡೆಯುತ್ತೆ. ಅದೇ ಆಗೋದು. ನಿಮ್ಗೆ ಎಂಡಿಲ್ಲ, ಇದು ಸ್ಪೈರಲ್ಡ್, ಇದು ಕಂಪ್ಲೀಟ್ಲಿ ಸೈಕಲ್ ಸಿಗಾಕೊಂಡ್ಬಿಟ್ಟಿದೆ. ಇದು ಇದನ್ನ ಬ್ರೇಕ್ ಆಗ್ಬೇಕೀಗ. ಈ ಬ್ರೇಕನ್ನ ಭ್ರಮೆಯ ಸರ್ಕಾರ, ಕಂತ್ರಿ ಕಚಡ ಓಲೈಕೆಯ ಸರ್ಕಾರಗಳು, ನಾವು ಇದನ್ನ ಪೊಲೀಸ್ ಭಾಷೆನಲ್ಲೂ ಮತ್ತು ಪೊಲೀಸ್ ಬಲದಲ್ಲೂ ಬ್ರೇಕ್ ಮಾಡ್ತೀವಿ ಅನ್ಕೊಂಡಿದ್ರೆ ಆಬ್ಸಲ್ಯೂಟ್ ಫೂಲಿಶ್ನೆಸ್ ನಾನು ಬರ್ಕೊಡ್ತಾ ಇದ್ದೀನಿ ಇವತ್ತು ನಿಮ್ಮ ಕೈಗೆ. ಸಾಧ್ಯನೇ ಇಲ್ಲ ನಿಮ್ಮ ಕೈಲಿ ಇದನ್ನು ಬ್ರೇಕ್ ಮಾಡೋಕ್ಕೆ. ನಾನು ಬರ್ಕೊಡ್ತೀನಿ ಬೇಕಾರೆ. ಪೊಲೀಸ್ ಕಮಿಷನರ್ನ ಚೇಂಜ್ ಮಾಡಿದ್ದೀರಿ ಇವತ್ತು. ಅಲ್ಲಿ SP ಆಫ್ ದಿ ಮಂಗಳೂರು ಡಿಸ್ಟ್ರಿಕ್ಟ್ SP ಚೇಂಜ್ ಮಾಡಿದ್ದೀರಿ. ಅಲ್ಲಿ ವಾಟ್ ಯು ವಾಂಟ್ ದೆಮ್ ಟು ಡೂ? ಅವ್ರು ಏನು ಮಾಡಬೇಕು ಅಂತ ಬಯಸ್ತಾ ಇದ್ದೀರಿ ನೀವು? ಅವರಿಬ್ಬರು ಏನು ಸೂಪರ್ ಮ್ಯಾನ್ಗಳ, ಬ್ಯಾಟ್ಮ್ಯಾನ್ಗಳ? ಏನವರಿಬ್ಬರು? ಒಂದು ಸಿಂಹ ಸ್ಟಾರು ಹೋಯ್ತು, ಇನ್ನೊಂದು ಸಿಂಹ ಸ್ಟಾರು ಬಂತು ಹೆಗಲ ಮೇಲಿಂದ, ಅಷ್ಟೇ ತಾನೆ. ಏನು ಮಾಡೋಕ್ಕಾಗತ್ತೆ ಅವ್ರ ಕೈಯಲ್ಲಿ? ಸ್ವಲ್ಪ ಎಕ್ಸ್ಟ್ರಾ ಸ್ಟ್ರಿಕ್ಟ್ನೆಸ್ ಅಂತ ತೋರಿಸ್ಬೋದೇನೋ. ಬಟ್ ಇದು ಸ್ಟ್ರಿಕ್ಟ್ನೆಸ್ಸಿನ ಕತೆ ಅಲ್ಲ. ಆ ಜಾಗ ಹಂಗಿಲ್ಲ. ಇಲ್ಲಿ ನಡೀತಾ ಇರೋದು ಪೊಲೀಸರ ಮೇಲಿನ ದ್ವೇಷದ್ದಲ್ಲ. ಅದು ಒಂದು ಭಾಗ ಇರ್ಬೋದಷ್ಟೇ ಕೆಲವು ಕಡೆ. ಅಥವಾ ಪೊಲೀಸರ ವಿರುದ್ಧವಲ್ಲ, ಅದು ಒಂದು ಭಾಗ ಇರ್ಬೋದಷ್ಟೇ ಕೆಲವು ಕಡೆ. ಇಲ್ಲಿ ನಡೀತಿರುವುದು ಸೈದ್ಧಾಂತಿಕ ಯುದ್ಧ, ಹಿಂಸೆಯ ಆಧಾರದಲ್ಲಿ. ಅದಕ್ಕೆ ತುಪ್ಪ ಹಾಕಿರೋದು ನೀವೇ, ಎಲ್ಲರೂ. ಈಗ ಶಾಂತಿ ಸಭೆ ಅಂತ. ಎಸ್, ಈಗ ಶಾಂತಿ ಸಭೆ. ಯಾರಿಗ್ರಿ ತಾಕತ್ತಿದೆ ಅಲ್ಲೋಗ ಶಾಂತಿ ಸಭೆ ಮಾಡಕ್ಕೆ? ವಿಚ್ ಪಾಲಿಟಿಷಿಯನ್ ಹ್ಯಾಸ್? ಡಸ್ ದಿನೇಶ್ ಗುಂಡೂರಾವ್ ಹ್ಯಾಸ್ ಶಾಂತಿ ಸಭೆ ಮಾಡಕ್ಕೆ? ಶಾಂತಿ ಸಭೆ ಅಂದ್ರೆ ಇಬ್ರು ಬರ್ಬೇಕು. ಹೌದು. ಈ ರೀತಿ ಬಾಯಿಗೆ ಬಂದಂಗೆ ನಿಂತ್ಕೊಂಡು ಮಾತಾಡ್ಬಿಟ್ಟು ಶಾಂತಿ ಸಭೆಯಲ್ಲಿ ಅಲ್ಲಿ ಬಂದ್ರೆ ಹಿಂದೂಗಳನ್ನ ಅಲ್ಲಿ ಕತೆ ಕಾಯ್ಕೊಂಡು ಕೂತಿರ್ತಾರೆ ಅನ್ಕೊಂಡಿದ್ದೀರಾ? ಇಲ್ಲ. ಅಥವಾ ಇನ್ಯಾರೋ ಒಬ್ರು ಬಂದು ಮಾಡ್ಕೊಂಡ್ರೆ ಮುಸ್ಲಿಮ್ ಕತೆ ಕಾಯ್ಕೊಂಡು ಕೂತಿರ್ತಾರೆ ಅಂದ್ರೆ ಇಲ್ಲ. ಏನ್ರಿ ಮಾತಾಡಿದ್ರಿ ಅವತ್ತು ನೀವು ಅಂತ ಹೇಳ್ತಾರೆ. ದಟ್ ಈಸ್ ವೈ ಐ ಸೆಡ್ ಯು ನೀಡ್ ಅನ್ ಇಂಪಾರ್ಷಿಯಲ್ ಫೆಲೋ ಆನ್ ಹೋಮ್ ಜನರಲ್ ಪಬ್ಲಿಕ್ ಲಾರ್ಜ್ಲಿ ಒಂದು ಟ್ರಸ್ಟ್ ಇರೋಂಥವ್ರು ಬೇಕು. ಇದಕ್ಕೊಂದು ಸ್ಪೆಷಲ್ ಆಫೀಸರ್ ಟೈಪು, ರಾಜಕಾರಣಿ ಅಲ್ಲದಿದ್ದರೂ ಪರವಾಗಿಲ್ಲ, ಒಂದು ಸಮಾಜದ ಒಬ್ಬ ಖ್ಯಾತ ವ್ಯಕ್ತಿನೋ ಯಾರನ್ನಾರು ಒಬ್ಬರನ್ನ ಅಲ್ಲಿ ಕೂಲ್ ಆಫ್ ವ್ಯಕ್ತಿ ತರ, ಈ ರಾಯಭಾರಿಗಳು ಹಾಕ್ತಾರಲ್ಲ ಆ ಥರ ರಾಯಭಾರಿಗಳ ಟೈಪು ಅಲ್ಲಿಗೆ ಹಾಕಕ್ಕಾಗತ್ತಾ ನೋಡಿ? ಹೂ ಕ್ಯಾನ್ ಟಾಕ್. ನೀವು ಮಾತಾಡೋಕೆ ಹೋಗ್ಬಿಡಿ, ಕಪಾಳ ಕುಡಿತಾರೆ ನಿಮ್ಗಳಿಗೆ ಮಾತಾಡೋಕೆ ಹೋದ್ರೆ ನೀವುಗಳು. ಯಾಕಂದರೆ ನೀವು ಮಾಡಿರೋ ಕೆಲಸ ಏನಂದ್ರೆ ಇಬ್ಬರು ಎರಡೂ ಕಡೆ ಓಲೈಕೆ ಮಾಡಿ ಕೂತು ಆಗೋಗಿದೆ. ನಿಮ್ಮನ್ನು ನಂಬೋ ಸ್ಟೇಜಲ್ಲಿ ಇಲ್ಲ ಅಲ್ಲಿ ಯಾರುವೆ, ನಂಬಲ್ಲ ನಿಮ್ಮನ್ನು ಯಾರುವೆ ಅಲ್ಲಿ. ಇನ್ನೂ ಹಚ್ಚೋ ಕೆಲಸ ಮಾಡ್ತಾರೆ ಅವರು. ಹಾಗಾಗಿ ಯು ನೀಡ್ ಎ ಥರ್ಡ್ ಪಾರ್ಟಿ. ಅದು ಇಬ್ಬರಿಗೂ ಒಪ್ಪಿತ ಆಗೋ ರೀತಿ. ಎಸ್. 43 ಪ್ರಕರಣನ ಹಳೆ ಹುಬ್ಬಳ್ಳಿಯ ಕೋಮು ಗಲಭೆಗೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಹಿಂದಕ್ಕೆ ಪಡೆದಿತ್ತು. ಇದು ಪಾರ್ಟ್ ಆಫ್ ದಿ ಮಂಗಳೂರು ಭಾಷೆಗೆ ಹೇಳ್ತೀನಿ. ಈಗ
ಯಾವಾಗ ಒಂದು ರಾಜ್ಯ ಸರ್ಕಾರ ಸಾರ್ವಜನಿಕ ಆಸ್ತಿ ನಾಶ ಯಾವುದೇ ಪಕ್ಷದವ್ರು ಮಾಡಿರಲಿ ಅಥವಾ ಯಾವುದೇ ಗುಂಪು ಮಾಡಿರಲಿ ಇದನ್ನು ಮಾಡಿದರೆ, ಪೊಲೀಸ್ ಠಾಣೆಗಳಿಗೆ ಧಮಕಿ ಹಾಕಿದ್ರೆ, ಪೊಲೀಸ್ ಠಾಣೆಗಳಿಗೆ ನುಗ್ಗಿ ಬೆಂಕಿ ಹಾಕಿದ್ರೆ, ಪೊಲೀಸ್ನವ್ರನ್ನೇ ಅಟ್ಟಾಡಿಸ್ಕೊಂಡು ಹೊಡೆದ್ರೆ, ಇಟ್ ಇಸ್ ಆಸ್ ಗುಡ್ ಆಸ್ ಚಾಲೆಂಜಿಂಗ್ ದಿ ಪ್ರಭುತ್ವಕ್ಕೆ ಸವಾಲು ಹಾಕದಂಗೆ. ಹೌದು. ಈ ಎಲ್ಲವನ್ನ ಮಾಡಿದ ಮೇಲೆ ಆ ಕಿಡಿಗೇಡಿಗಳು, ರೌಡಿಗಳು, ಕಂತ್ರಿಗಳಿಗೆ ರಾಜ್ಯ ಸರ್ಕಾರ ಬಹುಮಾನ ರೂಪಕವಾಗಿ, ಪಾರಿತೋಷಿಕ ರೂಪಕವಾಗಿ ಮೊಕದ್ದಮೆಗಳನ್ನು ವಾಪಸ್ ತಗೋತೀವಿ ಅಂದರೆ ಆ ರಾಜಕಾರಣಿ ಏನು ಮಾಡಬೇಕು ಹೇಳಿ? ರಸ್ತೆಯಲ್ಲಿ ನಿಲ್ಲಿಸಿ ಕಲ್ಲು ಹೊಡೆದು ಸಾಯಿಸ್ಬೇಕು ಅವನನ್ನು. ಸರ್ಕಾರಗಳು ಮಾಡೋದು ಇದೇ ಕೆಲಸ. ಅಲ್ಲಿಯ ಕಮಿಷನರ್, ಹುಬ್ಬಳ್ಳಿಯ ಕಮಿಷನರು ವಿವರವಾದ ವರದಿಯನ್ನು ಕೊಟ್ಟು ಸದರಿ ಪ್ರಕರಣವನ್ನು ಹಿಂಪಡೆಯಬಾರದು ಅಂತ ಮನವಿ ಮಾಡ್ತೀನಿ ಅಂತ ಬರೆದ್ರೆ ಹಿಂದಕ್ಕೆ ಪಡೀತಾರೆ. ನೀವೆಂಥ ಕಚಡಗಳಿರಬೇಕು ಲೆಕ್ಕ ಹಾಕ್ಕೊಳ್ಳಿ. ಯಾರಿದು? ಅಮಾಯಕರಾದರೆ ಬೇರೆ ವಿಚಾರ. ಯಾಕಂದರೆ ಎಲ್ಲ ದೊಡ್ಡ ಪ್ರಕರಣಗಳಲ್ಲಿ, ಹಿಂಸಾಚಾರದ ಪ್ರಕರಣಗಳಿಗೆ ಒಂದಿಷ್ಟು ಅಮಾಯಕರು ಸಿಗಾಕೊಂಡ್ಬಿಡ್ತಾರೆ, ಅದು ಬೇರೆ ವಿಚಾರ. ಇದು ಪೊಲೀಸರಿಗೆ ಕಲ್ಲು ಹೊಡೆದಿದೆ. ಹಾಂ, ಇವತ್ತು ಹೈಕೋರ್ಟ್ ಹೇಳ್ತು ನಿಮ್ಗೇನಾದ್ರು ಕಾಮನ್ ಸೆನ್ಸು, ಮಾನ ಮರ್ಯಾದೆ ಇದೆಯಾ ಅಂತ ಕೇಳ್ತು. ವಾಪಸ್ ತಗೋತು. ಮಾಡೋಕ್ಕೆ ಬರಲ್ಲ ಅಂತ ಹೇಳ್ತು. ಯಾರೋ PIL ಹಾಕಿದ್ರು, ಗಿರೀಶ್ ಭಾರದ್ವಾಜ್ ಅಂತ ಯಾರೋ. ಇದಕ್ಕೆ HK ಪಾಟೀಲು ತೀರ್ಪಿನ ಬಗ್ಗೆ ಸಂಪೂರ್ಣ ವಿವರ ತಗೊಂಡು ಹೇಳ್ತೀವಿ. ಏನು ಹೇಳ್ತೀರಿ ಸರ್ ತಾವು? ಸುಪ್ರೀಂ ಕೋರ್ಟ್ಗೆ ಹೋಗ್ತೀರೇ? ಹೋಗ್ರಿ ಹೇಳ್ರಿ. ಸುಪ್ರೀಂ ಕೋರ್ಟಲ್ಲಿ ಕಲ್ಲು ಹೊಡೆಯುವ ಕಳ್ಳರ ಬೆಂಬಲ ನಮ್ಮದಿದೆ, ಬೆಂಕಿ ಹಚ್ಚುವ ಕಿರಾತಕರಿಗೆ ಬೆಂಬಲ ನಮ್ಮದಿದೆ, ಕೋಮುದ್ವೇಷವನ್ನು ಹೆಚ್ಚಿಸುವಂಥ ಜನರಿಗೆ ನಮ್ಮ ಬೆಂಬಲ ಇದೆ. ವಿತ್ಡ್ರಾ ಮಾಡುವ ಮೂಲಕ ಹೇಳ್ರಿ ಹೋಗಿ ಸುಪ್ರೀಂ ಕೋರ್ಟಲ್ಲಿ. ಇಲ್ಲಿ ಬಂದು ಕೋಮು ಸೌಹಾರ್ದ ಇರಬೇಕು ಅಂತ ಬಯಸ್ತಿರೇನು ಮಿಸ್ಟರ್ ಪಾಟೀಲ್ ಸಾಹೇಬರು ಮತ್ತು ಸಿದ್ದರಾಮಯ್ಯನವರು? ಹೇಗೆ ಬರುತ್ತೆ? ನೀವು ಹೇಳಿದ ತಕ್ಷಣ ಸೌಹಾರ್ದತೆ ಹಾಗೆ ಹಾಲಿನ ರೂಪದಲ್ಲಿ ಪಾತ್ರೆಗೆ ಬೀಳಕ್ಕೆ ಅದೇನು ಮ್ಯಾಜಿಕ್ಕಾ? ಹೇಗೆ ಸಾಧ್ಯ? ಎಸ್, ಹೋರಾಟಕ್ಕೆ ಜಯ ಅನ್ನೋದಕ್ಕಿಂತ ಸಮಾಜಕ್ಕೆ ಜಯ ಅಂತ ಹೇಳಿ ನಾನು ಭಾವಿಸ್ತೀನಿ. ಪೊಲೀಸ್ ಠಾಣೆ ಮೇಲೆ ದಾಳಿ ಮಾಡೋದು ಅಂತವನು ಅಮಾಯಕ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಥವಾ ಪೊಲೀಸರ ಮೇಲೆ ದಾಳಿ ಮಾಡೋದು ಅಂತ ಮುಗ್ಧ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ. ಆದರೂ ಓಲೈಕೆ ರಾಜಕಾರಣಕ್ಕೆ ಮಾಡಿದಾರೆ ಏನೋ ಗೊತ್ತಿಲ್ಲ. ಈ ಶಿಫಾರಸುಗಳನ್ನು ಮಾಡುವಂಥದ್ದು ಎಲ್ಲ ಪೊಲಿಟಿಕಲ್ ಪಾರ್ಟಿ ರಾಜಕಾರಣಿಗಳು ಮೊದಲು ಬಿಡಬೇಕು. ಸುಮಾರು 43 ಜನರಿಗೆ ವಿಡ್ರಾಲ್ ಪರ್ಮಿಷನನ್ನು ಕೊಟ್ಟಿದ್ವಿ. ಆದರೆ PIL ಹೋಗಿ ಅಪೀಲ್ ಮಾಡಿದ್ದಾರೆ. ಜಡ್ಜ್ಮೆಂಟ್ ಪೂರ್ಣ ನಮ್ಮ ಕೈಗೆ ಬಂದ ಮೇಲೆ ಅದ್ರ ಬಗ್ಗೆ ಏನು ಮಾಡಬೇಕು. ಹುಬ್ಬಳ್ಳಿಯ ದಾಳಿ ಮತ್ತು ಗಲಭೆಯ ಬಗ್ಗೆ 14 ಕ್ರಿಮಿನಲ್ ಕೇಸುಗಳನ್ನು ಸರ್ಕಾರ ಏನು ಹಿಂತೆಗೆದುಕೊಂಡಿತ್ತು, ಅದರ ಕ್ರಮ ಸರಿಯಲ್ಲ ಅಂತೇಳಿ ಅದರ ವಿರುದ್ಧ ತೀರ್ಪನ್ನು ದ್ವಿಸದಸ್ಯ ಪೀಠ ಕೊಟ್ಟಿದೆ. ಇಂಥ ಕೇಸುಗಳನ್ನು ತೆಗೆದುಕೊಳ್ಳೋದಕ್ಕೆ ಕಾನೂನಲ್ಲಿ ಅವಕಾಶ ಇಲ್ಲ. ಆದರೂ ಕೂಡ ರಾಜಕೀಯ ಒತ್ತಡಕ್ಕೆ ಓಲೈಸುವ ರಾಜಕಾರಣದ ಒಂದು ಭಾಗವಾಗಿ ರಾಜ್ಯ ಸರ್ಕಾರ ಈ ತೀರ್ಮಾನ ತಗೊಂಡಿತ್ತು. ನ್ಯಾಯಾಲಯ ಅವರಿಗೆ ಸರಿಯಾದಂಥ ಚೀಮಾರಿಯನ್ನು ಹಾಕಿದೆ. ಇನ್ನು ಮುಂದಾದ್ರೂ ಈಗಲಾದರೂ ಬುದ್ಧಿ ಕಲಿಯುತ್ತಾ ಸರ್? ಯಾಕೆ ಕಲಿಬೇಕು? ನಮ್ಮ ಇಷ್ಟ ಬಂದಾಗ ನಾವು ತಗೋತೀವಿ, ನಿಮ್ಮ ಇಷ್ಟ ಬಂದಾಗ ನೀವು ತಗೊಳ್ಳಿ. ನಾವು ಕಳ್ಳರಿಗೆ ಸಪೋರ್ಟ್ ಮಾಡ್ತೀವಿ, ನೀವು ಕಳ್ಳರಿಗೆ ಸಪೋರ್ಟ್ ಮಾಡಿ. ನಾವು ದರೋಡೆಕೋರರಿಗೆ ಸಪೋರ್ಟ್ ಮಾಡ್ತೀವಿ, ನೀವು ದರೋಡೆಕೋರರಿಗೆ ಸಪೋರ್ಟ್ ಮಾಡಿ. ನಾವು ಕಿರಾತಕರಿಗೆ, ಸಮಾಜದ್ರೋಹಿಗಳಿಗೆ ಸಪೋರ್ಟ್ ಮಾಡ್ತೀವಿ, ನೀವು ಸಪೋರ್ಟ್ ಮಾಡಿ. ಒದಿಸ್ಕೊಳ್ಳಿ ಪೊಲೀಸ್ನವರು, ನಮಗೇನು ಹೋಗ್ಬೇಕು ಇಬ್ಬರಿಗೂ. ವಾಪಸ್ ಪೊಲೀಸರ ಮೇಲೆ ಟಾರ್ಗೆಟ್ ಮಾಡಿ ಅಷ್ಟೇ. HK ಮಾತಾಡಿದ್ರೆ ಕಿತ್ತು ಬಿಸಾಕೋಣ. ಸಿಕ್ಕಿರೋ ಅಸ್ತ್ರ. ಮಾನ ಮರ್ಯಾದೆ ಅನ್ನೋದು ಸರ್ಕಾರಗಳಿಗಿದ್ದರೆ ಎಲ್ಲ ಸರಿ ಹೋಗುತ್ತೆ. ಇಲ್ವೇ? ಅದೆಲ್ಲ ಬಿಟ್ಟಿದ್ದಕ್ಕೆ ತಾನೇ ಅವ್ರುಗಳು ಸರ್ಕಾರದಲ್ಲಿ ಇರೋದು. ಇನ್ನೂ ಅವೆಲ್ಲ ಇದ್ದಿದ್ದಿದ್ರೆ ಅವ್ರು ಸರ್ಕಾರದಲ್ಲಿ ಇರ್ತಿರ್ಲಿಲ್ವಲ್ಲ. ಅದೇ ಬೇಡವಾಗಿ. ಹಾಂ, ಯಾವ ಸರ್ಕಾರ ಆದರೂ ಹೇಳ್ತಾ ಇದ್ದೀನಿ ಇದನ್ನು. ಕಾಮನ್ ಸೆನ್ಸ್. ಸೇಮ್ ಮಂಗಳೂರು ಈ ಓಲೈಕೆಯಿಂದ ಐ ವಾಂಟ್ ಟು ಆಸ್ಕ್ ದಿಸ್ ಕ್ವಶನ್. ಭಾಳ ಸರಿ ಹೇಳಿದ್ದೀನಿ ಇದನ್ನು ನಾನು. ಮುಸ್ಲಿಮರಿಗೆ, ಪರ್ಟಿಕ್ಯುಲರ್ಲಿ ಮುಸ್ಲಿಮರದೇ ಹೇಳ್ತೀನಿ, ಯಾರು ದ್ರೋಹಿಗಳು ಮತ್ತು ವೈರಿಗಳು ಅಂತಂದರೆ ಅವ್ರನ್ನ ಓಲೈಸುವ ರಾಜಕಾರಣಿಗಳು ಮತ್ತು ಆ ಸಮುದಾಯದ ಎಲ್ಲ ಲಾಭವನ್ನು ಪಡೆದುಕೊಂಡು ಅದ್ಭುತವಾಗಿ ಜೀವನ ಮಾಡ್ತಿರೋ ಆ ಸಮುದಾಯದ್ದೇ ಕೆಲವು ಮುಖಂಡರು ಎಲ್ಲವನ್ನೂ ಪಡ್ಕೊಂಡು ಇವತ್ತು ಅನುಭವಿಸ್ತಿದ್ದಾರೆ ಮಂಗಳೂರು ಜನ. ಯಾರು ತಗೋತಿದ್ದಾರೆ ರೀ ಜವಾಬ್ದಾರಿನ? ಮಂಗಳೂರು ರಹೀಮ್ದು ಇವನ್ ಸಾವುಗೆ ಅಬ್ದುಲ್ ರೆಹಮಾನ್ದು ಯಾರು ತಗೋತಿದ್ದಾರೆ? ಅಲ್ಲಿಂದ ಸತತವಾಗಿ ಗೆದ್ದು ಮಂತ್ರಿಗಳಾಗಿ ಅಥವಾ ಅಲ್ಲಿಯ ಮುಸ್ಲಿಮರ ಹೆಸರೇಳಿ ಇನ್ನೆಲ್ಲ ಮಹಲನ್ನು ಕಟ್ಕೊಂಡು ಶಾಲಾ ಕಾಲೇಜುಗಳನ್ನು ಮಾಡಿಕೊಂಡು, ಇಂಜಿನಿಯರಿಂಗ್ ಕಾಲೇಜುಗಳನ್ನು ಮಾಡಿಕೊಂಡು, ಆಸ್ಪತ್ರೆಗಳನ್ನು ಕಟ್ಕೊಂಡು, ಅವ್ರ ಮಕ್ಕಳನ್ನ ಪಾರಿನಕ್ಕೆ ಕಳಿಸ್ಕೊಂಡು ನೆಮ್ಮದಿಯಾಗಿರೋ ವಿಚ್ ಲೀಡರ್ ಆಸ್ ಕಮ್ ಐ ಸೇ ಮಂಗಳೂರಿಗೆ? ನಾನು ತಗೋತೀನಿ ಇದ್ರ ಜವಾಬ್ದಾರಿ ಅಂತ. ಯಾವನು ಬಂದಿಯಾನೆ? ಒದಿಸ್ಕೋತಿರೋರು ಆರ್ಡಿನರಿ ಜನ ಅಲ್ಲಿ ಯಾರೋ ಹೋಗೋದಲ್ವ. ಇದೇ
ಹಿಂದೂಗೂ ಅಷ್ಟೇ, ಮುಸ್ಲಿಮ್ಗೂ ಅಷ್ಟೇ. ಎಸ್. ಇನ್ನು ಹುಬ್ಬಳ್ಳಿ ಧಾರವಾಡ ಪೊಲೀಸ್ ಆಯುಕ್ತರು ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ 2023ರಲ್ಲಿ ಸರ್ಕಾರಕ್ಕೆ ಒಂದು ಪತ್ರ ಬರೆದಿದ್ರು. ಅದರ ಪ್ರತಿ ಈಗ ಪಬ್ಲಿಕ್ ಟಿವಿಗೆ ಲಭ್ಯವಾಗಿದೆ. ಅದರಲ್ಲಿ ಹೀಗಿದೆ ಅಂಶಗಳು. ನಾವು ಹೇಳಿದ್ವಿ, ಏನಿಲ್ಲ, ಅವ್ರು ಹೇಳಿದ್ರು ಹಿಂತೆಗೋಬೇಡಿ, ನಮ್ಮ ಕಾರ್ಯನಿರ್ವಹಣೆ ಹಿಂದೇಟ್ ಹಾಕೋಕೆ ಮನೋಭಾವ ಅಂದರೆ ಪೊಲೀಸ್ ಡಿಮಾರಲೈಸ್ ಆಗ್ತಾರೆ ಈ ಥರ ಆದರೆ. ಆರೋಪಿಗಳದ್ದು ಈ ಥರದ ಕೃತಿಗೆ ಪ್ರೋತ್ಸಾಹ ಕೊಟ್ಟಂಗೆ ಆಗತ್ತೆ. ಇದನ್ನೇ ನಾನು ಹೇಳ್ತಾ ಇದ್ದಿದ್ದು ಹಳೆ ಹುಬ್ಬಳ್ಳಿ ಕೇಸಲ್ಲ. ಮಂಗಳೂರಿಗೂ ಅದನ್ನೇ ಹೇಳೋದು. ಮಂಗಳೂರಿನಲ್ಲಿ ಮೊನ್ನೆ ಅದು ಯಾರೋ ಸುಹಾಸ್ ಶೆಟ್ಟಿ ಮಾಡ್ರಾದಾಗ ಈ ರಾಜ್ಯದ ಘನತೆ ವ್ಯಕ್ತ 3-4 ವ್ಯಕ್ತಿಗಳು ಮಾತಾಡಿರೋಂಥ ಹೇಳಿಕೆನ ವಾಪಸ್ ಹಾಕಬೇಕು ಅನ್ನಿಸ್ತಿದೆ ನನಗೆ. ಅವ್ರು ರೌಡಿ ಶೀಟರ್ ಆಗಿದ್ರು, ಅದಕ್ಕೆ ಅಂತ ಅಂದಿದ್ರು ಸರ್. ನಿಮ್ಮ ಮನೆಯಲ್ಲಿ ನೆಮ್ಮದಿಯಾಗಿ ಅನ್ನ ತಿನ್ಕೊಂಡು ಸದಾಶಿವನಗರದಲ್ಲಿ ಬಿದ್ದಿರ್ತೀರಿ, ಸಾಯವನು ಯಾವನೋ ಎಲ್ಲೋ ಸಾಯ್ತಾನೆ ಯಾರದ್ದೋ ಮಕ್ಕಳು, ನಿಮಗೆ ಏನ್ರಿ ಹೋಗಬೇಕು? ಕಾಸು ಬರುತ್ತೆ, ಅಧಿಕಾರ ಇರುತ್ತೆ, ಬುರುಡೆ ಬಿಟ್ಕೊಂಡು ಓಡಾಡೋಕ್ಕೆ ಪುಕ್ಕಟ್ಟೆ ರಾಜಕೀಯ ಇದೆ, ಮಕ್ಕಳು ಸೆಟ್ಲಾಗಿದ್ದಾರೆ ಅಥವಾ ಆಗಿರಲ್ವೇನೋ ಗೊತ್ತಿಲ್ಲ, ಶಾಪಕ್ಕೆ ಗೊತ್ತಿಲ್ಲ ನನಗೆ, ಬಿಸ್ನೆಸ್ ಆಗಿದೆ, ಇನ್ನೇನು ಬೇಕು ನಿಮಗೆ? ನೋಡ್ತಾ ಇದ್ದೆ ಆ ದಿನಗಳಲ್ಲಿ 3-4 ಜನ ಕೊಟ್ಟಿದ್ದು ಚೆನ್ನಾಗಿತ್ತಾ? ಈಗ ಅನ್ಭವಿಸಿ. ಈಗ ಟಾರ್ಗೆಟ್ ಅಂತಾರೆ. ಈಗ ಟಾರ್ಗೆಟ್ ಕೋಮುವಾದದಲ್ಲಿ ಅರೆ ದಟ್ ಈಸ್ ದಿ ಬೇಸಿಸ್ ಆಫ್ ಎನ್ ಐಡಿಯಾಲಜಿಕಲ್ ವಾರ್ ಇನ್ ಇಂಡಿಯನ್ ಡೆಮಾಕ್ರಸಿ. ಇವತ್ತು ಭಾರತೀಯ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ 2 ರಾಜಕೀಯ ಪಕ್ಷಗಳು ತಮ್ಮ ತಮ್ಮ ಅಸ್ತಿತ್ವವನ್ನು ಉಳಿಸಿಕೊಳ್ಳಲು ಮತ್ತು ಬೆಳೆಸಿಕೊಳ್ಳಲು ಹೂಡಿಕೊಂಡಿರುವ ಬಾಣಗಳು ಮತ್ತು ಅಸ್ತ್ರಗಳಲ್ಲಿ ಸೈದ್ಧಾಂತಿಕವಾಗಿ ಇದೊಂದು ಅಸ್ತ್ರವಾಗಿ ಬಳಸ್ಕೊಂಡಿದ್ದಾರೆ. ಹಾಗಿದಾಗ ಓ ಅಂತಾನೇ ಕೂತಿದ್ರೆ ನೀವು ಬರೀ ಬುರುಡ ಬಿಟ್ಕೊಂಡು ದಿನೇಶ್ ಗುಂಡೂರಾವ್. ಎಗೈನ್ ನಾನು ಸ್ಪ್ಲಿಟ್ ಮಾಡ್ತೀನಿ ನಿಮ್ಮದು ಪಾತ್ರನ ಆ್ಯಸ್ ಎ ಮಂತ್ರಿ ಆ್ಯಂಡ್ ಆ್ಯಸ್ ಎ ಡಿಸ್ಟ್ರಿಕ್ಟ್ ಮಿನಿಸ್ಟರ್. 2 ಬೇರೆ ಬೇರೆ ಹೇಳ್ತಾ ಇದ್ದೀನಿ ನಾನು. ಯು ಶುಡ್ ಹ್ಯಾವ್ ವಿಡ್ರಾನ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆ ಜಾಗದಿಂದ. ನನ್ನ ಪ್ರಕಾರ ಬೇರೆ ಡಿಸ್ಟ್ರಿಕ್ಟ್ ಬೇಕು ಅಂತ ಕೇಳಬೇಕಿತ್ತು ನೀವು. ಯು ಶುಡ್ ಹ್ಯಾವ್. ಡೋಂಟ್ ಪ್ರವೋಕ್ ಮಿ. ವೈ? ಮಂತ್ರಿ ಅಲ್ಲ, ಹೌದು, ಇನ್ಚಾರ್ಜ್ ಆಗಿ. ಬಟ್ ಅವತ್ತು ಸರ್ ಈ ವಿಷಯವಾಗಿ ಯಾಕೆ ಕೇಸ್ ವಾಪಸ್ ತಗೊಳ್ತಿದ್ರಿ ಅಂದ್ರೆ ಠಾಣೆಯ ಇನ್ಸ್ಪೆಕ್ಟರ್ಗಳಿಂದ ವರದಿ ತರಿಸ್ಕೊಂಡಿದ್ವಿ, ಅವರೇ ಹೇಳಿದ್ರು ಅಂದಿದ್ರು. ಈಗ ನೋಡಿದ್ರೆ ಕೇಸ್ ಹಾಕಿ ಅಸೆಂಬ್ಲಿನಲ್ಲಿ ಇವಾಗ ಅವ್ನು ಯಾವ ಮಂತ್ರಿ ಕೊಟ್ಟಿದ್ದ ಈ ಉತ್ತರನ, ಅವತ್ತು ಯಾರು ಕೊಟ್ಟಿದ್ರು ಅವ್ರ ಮೇಲೆ ಮೂವ್ ಮಾಡಿ, ಪ್ರಿವಿಲೇಜಿನಲ್ಲಿ ಸದನದಲ್ಲಿ ಮೂವ್ ಮಾಡಿ. ಎಸ್.